नमस्कार दोस्तों। आज हम बात करेंगे ईपीएस 95 मिनिमम पेंशन को लेकर। मिनिमम पेंशन जो है लगातार चर्चा में बना हुआ है। 1 फरवरी को जो बजट आएगा दोस्तों, इसमें संभावित बजट में पेंशन बढ़ने की उम्मीद दिखाई दे रही है, क्योंकि रमाकांत नरकुंज जी का देखेंगे, कमांडर अशोक राव साहब जो हैं लगातार जो है ये लोग प्रयास कर रहे हैं। अब देखना होगा कि आने वाले टाइम में कितने दिन जो लगता है ये संगठित होकर ईपीएस 95 मिनिमम पेंशन को जो है बढ़ावा देखने को मिलेगा। फिलहाल जो है रमाकांत जी लगातार प्रयास कर रहे हैं। आए दिन उन्होंने जो है मनसुख मांडविया जी से मुलाकात किया, वित्त मंत्री निर्मला सीतारमन जी से भी मुलाकात करी। अब देखना होगा कि मिनिमम पेंशन को लेकर क्या कुछ रुख है, स्पष्ट होता है। फिलहाल दोस्तों इनकी वीडियो में आप देख सकते हैं कि आगे क्या कुछ कह रहे हैं। ನಮ್ಮ ಜವಾಬ್ದಾರಿ NAC ಏನು ಕೆಲಸ ಹೇಳುತ್ತೋ, ಏನು ಕಾರ್ಯಕ್ರಮ ಹೇಳುತ್ತೋ ಅದು ಮಾಡುತ್ತಾ ಹೋದರೆ ಜಲ್ದಿ ನಮ್ಮ ಪೆನ್ಷನ್ನು ಬಂದೇ ತೀರುತ್ತೆ. ಈಗ ಅಶೋಕ್ ರಾವತ್ ಅವರು, ನಾನು, ವೀರೇಂದ್ರ ಸಿಂಗ್ ಅವರು ಭಾರತಾದ್ಯಂತ ತಿರುಗಿ ಹೀಗೆ ಸಂಘಟನೆಗಳನ್ನು ಮಾಡ್ತಾಯಿದ್ದೀವಿ. ಸ್ವಾಮೀಜಿಯವರು ಹೇಳಿದಂಗೆ ನಿನ್ನೆಯ ಸುದ್ದಿನೇ ಶೋಭಾ ಕರಂದ್ಲಾಜೆ ಅವರಿಗೆ ನಮ್ಮ ವೀರೇಂದ್ರ ಸಿಂಗ್ ಅವರು ಹೋಗಿ ಮೀಟ್ ಮಾಡಿದಾಗ ನಿಮ್ಮ ಮಿನಿಮಮ್ ಪೆನ್ಷನ್ ಹಾಗೂ ಹೈಯರ್ ಪೆನ್ಷನ್ ಮಾಡುವ ವಿಚಾರ ಸರ್ಕಾರದಲ್ಲಿ ನಡೆದಿದೆ. ನಿಮ್ಮೆಲ್ಲರಿಗೂ ನಾನು ಭರವಸೆ ಕೊಡಲು ಇಷ್ಟು ಅನಾರೋಗ್ಯದಿಂದ ಬಳಲೂ ಕೂಡ ಇಲ್ಲಿವರೆಗೂ ಬಂದು ಏನೇನು ಕಾಳಜಿ ಮಾಡಬೇಡ್ರಿ, ನಿಮ್ಮ ಪೆನ್ಷನ್ನು ಕೊಟ್ಟೇ ತೀರ್ತೀವಿ. ಈಗ ನೀವು ವಿಚಾರ ಮಾಡ್ತಿರ್ಬೋದು, ಹೈಯರ್ ಪೆನ್ಷನ್ನವ್ರಿಗೆ ಏನು ಮಾಡ್ತಾಯಿದ್ದಾರೆ. ಹೈಯರ್ ಪೆನ್ಷನ್ನವ್ರಿಗೆ ಸುಪ್ರೀಂ ಕೋರ್ಟ್ ಏನು ಜಾರಿ ಮಾಡಿದೆ, ಅವರಿಗೆ ಸರಿಯಾಗಿ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಅದು ಕೂಡ ನಾವು ಫೈಟ್ ಮಾಡಿಕೊಟ್ಟಿದ್ದೇವೆ. ಇವತ್ತಿನ ಸಂಘಟನೆಯಲ್ಲಿ ನಾನು ಕೆಲವು ಜನರನ್ನು ನೋಡಿ ಭಾಳ ಸಂತೋಷ ಆಯಿತು. ಹಾಗೂ ಒಬ್ಬ ದೊಡ್ಡ ವ್ಯಕ್ತಿ ಶಿವಕುಮಾರ್ ಅವರು ತುಂಬ ನುರಿತವರು, ಬುದ್ಧಿವಾದಿಗಳು, ಜ್ಞಾನವಂತರು. ನಮ್ಮ ಕಳಕಳಿಯ NACಯ ವಿನಂತಿ, ಶಿವಕುಮಾರ್ ಅವರೇ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಘಟನೆ ಸ್ಟ್ರಾಂಗ್ ಆಗೋದಕ್ಕೆ ನೀವು ಜೊತೆಗೂಡಿ ಅವರಿಗೆ ಗೈಡ್ ಮಾಡಿ, ಹಾಗೂ ಮುಂಬರುವ ದಿನಗಳಲ್ಲಿ ನಾವು ಜಯಬೇರಿ ಹೊಡೆಯೋದಕ್ಕೆ ನಮ್ಮ ಜೊತೆ ಕೊಡಿ. ಕೆಲವೇ ನನ್ನ ಒಂದು ಕನಸು, ಕೆಲವೇ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ಅಶೋಕ್ ರಾವತ್ ಹಾಗೂ ವೀರೇಂದ್ರ ಸಿಂಗ್ ಅವರಿಗೆ ಶಿವಮೊಗ್ಗದಲ್ಲಿ ಕರ್ಕೊಂಬರಬೇಕು ಅಂತ ನನ್ನದೊಂದು ಕನಸಾಗಿದೆ. ನೀವೆಲ್ಲರೂ ಅದಕ್ಕೆ ಒಪ್ತೀರಾ ಅಂತ ನಂದು ಒಂದು ದೊಡ್ಡ ಆಸೆ. ಯಾಕಂದರೆ ಶಿವಮೊಗ್ಗ ಒಂದು ದೊಡ್ಡ ಕೇಂದ್ರ ಬಿಂದು. ಇದಕ್ಕೆ ನಾನು ಕರ್ಕೊಂಬರ್ತೀನಿ. ದೊಡ್ಡ ಪ್ರಮಾಣದಲ್ಲಿ ಮೀಟಿಂಗ್ ಮಾಡೋಣ. ಅಕ್ಕಪಕ್ಕದ ಡಿಸ್ಟಿಕ್ ಅವರು, ದಾವಣಗೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಭದ್ರಾವತಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಇತರೆ ಇಂಡಸ್ಟ್ರಿಯವರು ಇರ್ಬೋದು, ಎಲ್ಲರೂ ಸೇರಿ ನಮ್ಮ ಕಾರ್ಯಕ್ರಮವನ್ನು ಸರಿಯಾಗಿ ಮಾಡೋಣ. ಹಾಗೂ ಶೀಘ್ರದಲ್ಲಿ ನಮ್ಮ ಜಯಬೇರಿ ಹೊಡೆಯೋದು ನಿಶ್ಚಿತ. ಇಷ್ಟು ನನಗೆ ಈ ದೇವರು ಹಾಗೂ ನಿಮ್ಮ ಆಶೀರ್ವಾದದಿಂದ ನನಗೆ ನಾಲ್ಕು ಮಾತಾಡಲಿಕ್ಕೆ ಈ ಅನುಮತಿ ಕೊಟ್ಟದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾಗಿದ್ದೀನಿ. ಏನೇನು ಕಾಳಜಿ ಮಾಡತಕ್ಕ ಅಲ್ಲ, ನಿಮ್ಮೆಲ್ಲರಿಗೂ ಪೆನ್ಷನ್ ಬಂದೇ ತೀರುತ್ತೆ. ಈಗ ಸರ್ಕಾರದ ಕೆಲವು ಅನುಮೋದನೆಗಳು ಹೋಗಿದೆ. ಏನು ಅನುಮೋದನೆಗಳು ಹೋಗಿದೆ? ಸರ್ಕಾರ ಹೇಳ್ತಾ ಇದೆ, ನಾನು ನಿಮಗೆ 7,500 ಕೊಡೋಕ್ಕಾಗಲ್ಲ, 3,000 ಪ್ಲಸ್ ಟಿ ಎ ಎಕ್ಸಿಸ್ಟಿಂಗ್
ಪೆನ್ಷನ್ ಜೊತೆ ಕೊಡ್ತೀವಿ. ನಂಬರ್ 1. ನಂಬರ್ 2, 5,000 ಅಡ್ ಹಾಕ್ ಪೆನ್ಷನ್ ಕೊಡ್ತೀವಿ. ನಂಬರ್ 2, ನಾವೇನು ಹೇಳಿದ್ವಿ, 2014ರಲ್ಲಿ ನಾವು ಕೇಳಿದ್ದು 7,500 ಗಂಡ ಹೆಂಡತಿಗೆ 2 ಹೊತ್ತು ಊಟಕ್ಕೆ, ಹಾಗೂ ನಾನು ಹೋದ ಮೇಲೆ ನನ್ನ ಚಿತೆಗೆ ನನ್ನ ದುಡ್ಡಿಂದ ಆಗಬೇಕು. ನಾನು ಕೈ ಒಡ್ಡಬಾರ್ದು.